ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ತರಗತಿಯಲ್ಲಿ ನಾವು ಏನು ಸಾರ್ವಭೌಮತ್ವದ ಗುಣಲಕ್ಷಣಗಳು ಯಾವ್ಯಾವಿದೆ ಅನ್ನೋದನ್ನು ನಾವು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾವು ಸಾರ್ವಭೌಮತ್ವದ ವಿಧಗಳನ್ನು ಚರ್ಚೆ ಮಾಡಿದ್ವಿ. ಅದರಲ್ಲಿ 5 ವಿಧದ ಸಾರ್ವಭೌಮತ್ವ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದ ಗುಣಲಕ್ಷಣಗಳನ್ನು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಅಟ್ರಿಬ್ಯೂಟ್ಸ್ ಆಫ್ ಸಾವರಿಂಟಿ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಅಟ್ರಿಬ್ಯೂಟ್ಸ್ ಆಫ್ ಸಾವರಿಂಟಿ ಅಕಾರ್ಡಿಂಗ್ ಟು ಪ್ರೊಫೆಸರ್ ಗಾರ್ನರ್, ಫಾಲೋಯಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಅಟ್ರಿಬ್ಯೂಟ್ಸ್ ಆಫ್ ಸಾವರಿಂಟಿ. Number 1, permanence. Number 2, exclusiveness. Number 3, all comprehensiveness. Number 4, inalienability. Number 5, unity. Number 6, impeccability. Number 7, indivisibility. Number 8, absoluteness or illimitability. Number 9, originality. ಅಂದರೆ ಸಾರ್ವಭೌಮತ್ವದ ಗುಣ ಲಕ್ಷಣಗಳನ್ನು ಚರ್ಚೆ ಮಾಡುವುದಕ್ಕಿಂತ ಮೊದಲು ನಾವು ಪ್ರೊಫೆಸರ್ ಗಾರ್ನರ್ ಅವರು ಈ ಸಾರ್ವಭೌಮತ್ವದ ಗುಣಲಕ್ಷಣಗಳನ್ನು ಈ ರೀತಿಯಲ್ಲಿ ವಿಂಗಡಣೆ ಮಾಡಿರುವಂಥದ್ದನ್ನು ನೋಡ್ತೇವೆ. ಅದು ಒಟ್ಟು ಗಾರ್ನರ್ ಅವರು ಒಂದು 9 ಲಕ್ಷಣಗಳು ಏನಿದ್ದಾವೆ ಅದನ್ನು ಗುರುತಿಸ್ತಾರೆ. ಸಾರ್ವಭೌಮತ್ವದ ಗುಣಲಕ್ಷಣಗಳು ಏನೇನಿದೆ ಅನ್ನೋದನ್ನು ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪರ್ಮನೆನ್ಸ್ ಅಂದರೆ ಶಾಶ್ವತತೆ. ಮೊದಲೇದು ಪರ್ಮನೆನ್ಸ್. ನಂಬರ್ 1, ಪರ್ಮನೆನ್ಸ್. Permanence is the chief characteristics of sovereignty. Sovereignty lasts as long as an independent state lasts. The death of the king, the overthrow of the government, and the addiction of power does not lead to the destruction of sovereignty. We should keep in mind the basic fact that the king or the ruler exercises sovereign power on behalf of the state, and therefore sovereignty lasts as long as the state lasts. The death of the king or the overthrow of the king government does not affect sovereignty. This is the reason why people in England used to say the king is dead, long live the king. ಅಂದರೆ ಪ್ರೊಫೆಸರ್ ಗಾರ್ನರ್ ಅವರು ಹೇಳೋದು ಏನಂತಂದ್ರೆ, ಈ 9 ಗುಣಲಕ್ಷಣಗಳನ್ನು ಅವರು ವಿಂಗಡಿಸ್ತಾರೆ. ಅದರಲ್ಲಿ ಮೊದಲೇದು ಪರ್ಮನೆನ್ಸ್, ಅಂದ್ರೆ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅನ್ನೋದು ಅದರ ಪ್ರಮುಖ ಲಕ್ಷಣ ಏನಂತಂದ್ರೆ ಶಾಶ್ವತತೆಯು ಸಾರ್ವಭೌಮತ್ವದ ಗುಣಲಕ್ಷಣಗಳಲ್ಲಿ ಬಹಳ ಪ್ರಮುಖವಾದಂಥದ್ದು. ಸ್ವತಂತ್ರವಾದಂಥ ಒಂದು ರಾಜ್ಯ ಇರುವವರೆಗೂ ಸಾರ್ವಭೌಮತ್ವ ಅನ್ನೋದು ಅಸ್ತಿತ್ವದಲ್ಲಿ ಇರುತ್ತದೆ. ರಾಜನ ಸಾವು ಸರ್ಕಾರವನ್ನು ಉರುಳಿಸಬಹುದು. ರಾಜನಿಗೆ ಆಗಬಹುದು, ಸರ್ಕಾರವನ್ನು ಉಳಿಸಬಹುದು. ಆದರೆ ಅಧಿಕಾರದ ಲಾಲಸೆಯು ಸಾರ್ವಭೌಮತ್ವದ ನಾಶಕ್ಕೆ ಕಾರಣವಾಗುವುದಿಲ್ಲ ಎಂಬುದನ್ನು ಈ ಅಂಶವು, ಈ ಒಂದು ಗುಣವು ಸೂಚಿಸುತ್ತದೆ. ಯಾವುದು? ಶಾಶ್ವತತೆ ಅನ್ನೋದು. ಒಂದು ರಾಜ್ಯ ಶಾಶ್ವತ ಅಂದ್ರೆ ಸಾರ್ವಭೌಮತ್ವದ ಪ್ರಮುಖ ಲಕ್ಷಣಗಳಲ್ಲಿ ಕಂಡುಬರುವಂಥದ್ದು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅನ್ನೋದು ಶಾಶ್ವತವಾಗಿರುತ್ತೆ. ಯಾವಾಗ ಒಂದು ರಾಜ್ಯವು ತನ್ನ ಸಾರ್ವಭೌಮತ್ವವನ್ನು ಕಳ್ಕೊಳ್ಳುತ್ತೋ ಆವಾಗ ಆ ರಾಜ್ಯವು ಅಸ್ತಿತ್ವದಲ್ಲಿ ಇರುವುದಿಲ್ಲ. ಉದಾಹರಣೆಗೆ 1950ಕ್ಕಿಂತ ಹಿಂದೆ ಟಿಬೆಟ್ಟು ಸ್ವತಂತ್ರವಾದಂಥ ಒಂದು ದೇಶವಾಗಿತ್ತು. ಅಲ್ಲಿ ತನ್ನದೇ ಆದ ಸರ್ಕಾರ ಇತ್ತು, ತನ್ನದೇ ಆದಂತಹ ಪ್ರಧಾನಮಂತ್ರಿನ ಇಟ್ಕೊಂಡು ದಲೈ ಲಾಮಾ ಏನಿದ್ರು ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಸ್ವತಂತ್ರವಾದ ರಾಷ್ಟ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆದರೆ ಚೀನಾ 1949-50ರಲ್ಲಿ ಏನ್ ಮಾಡಿತು? ಟಿಬೆಟ್ ಮೇಲೆ ದಾಳಿ ಮಾಡಿ ಅದನ್ನ ಆಕ್ರಮಿಸಿಕೊಂಡ ಮೇಲೆ ಟಿಬೆಟ್ ಏನ್ ಮಾಡ್ತು? ಟಿಬೆಟ್ ಅನ್ನೋ ಒಂದು ರಾಜ್ಯ ಅಸ್ತಿತ್ವದಲ್ಲೇ ಇಲ್ಲ. ಅದು ಚೈನಾದ ಭಾಗವಾಗಿ ಆಟೋನಮಸ್ ರೀಜನ್ ಆಗಿ ಈಗ ಇರುವುದನ್ನ ನಾವು ನೋಡ್ತೇವೆ. ಅಂದ್ರೆ ಇದರಿಂದ ತಿಳ್ಕೊಳ್ಳೋದೇನಂತಂದ್ರೆ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅನ್ನೋದು ಯಾವತ್ತೂ ಕೂಡ ಅದರ ಲಕ್ಷಣ ಏನು, ಪ್ರಮುಖ ಲಕ್ಷಣಗಳಂತಂದ್ರೆ ಅದು ಶಾಶ್ವತತೆಯನ್ನು ಹೊಂದಿರುತ್ತೆ. ರಾಜ್ಯದ ಪರಮಾಧಿಕಾರವು ಶಾಶ್ವತವಾಗಿರುವಂಥದ್ದು. ರಾಜ್ಯವು ಯಾವಾಗ ತನ್ನ
ಒಂದು ಪರಮಾಧಿಕಾರ ಅಥವಾ ಸಾರ್ವಭೌಮಾಧಿಕ ಅಧಿಕಾರವನ್ನು ಕಳ್ಕೊಳತ್ತೋ ಆವಾಗ ರಾಜ್ಯವೇ ಅಸ್ತಿತ್ವದಲ್ಲಿ ಇರೋದಿಲ್ಲ ಅನ್ನೋದನ್ನ ನಾವು ಇದ್ರ ಮೂಲಕ ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ರಾಜ ಇಲ್ಲಿ ಸಾಯ್ಬಹುದು, ಸರ್ಕಾರ ಉರುಳಬಹುದು, ಏನೆಲ್ಲ ಆಗ್ಬಹುದು, ಆದರೆ ರಾಜ್ಯ ನಾಶ ಆಗದಿಲ್ಲ. ಅದಕ್ಕೆ ಸಾವು ಎಂಬುದು ಇಲ್ಲ. ರಾಜ ಅಥವಾ ಆಡಳಿತಗಾರನು ರಾಜ್ಯದ ಪರವಾಗಿ ಸಾರ್ವಭೌಮಾಧಿಕಾರವನ್ನು ಚಲಾಯಿಸ್ತಾನೆ ಅಷ್ಟೇ. ಆದ್ರಿಂದ ರಾಜ್ಯವು ಇರುವವರೆಗೂ ಸಾರ್ವಭೌಮತ್ವ ಇರುತ್ತದೆ ಎಂಬ ಮೂಲ ಸತ್ಯವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಇರುತ್ತೆ. ರಾಜನ ಮರಣ ಅಥವಾ ಸರ್ಕಾರವನ್ನು ಉಳಿಸುವುದು ಸಾರ್ವಭೌಮತ್ವದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಇಂಗ್ಲೆಂಡ್ನಲ್ಲಿ ಜನರು ರಾಜ ಸತ್ತಿದ್ದಾನೆ, ರಾಜನು ದೀರ್ಘಕಾಲ ಬದುಕಬೇಕು ಎಂದು ಹೇಳುವ ಒಂದು ಗಾದೆ ಮಾತು ಕೂಡ ಇದೆ. ಸಾರ್ವಭೌಮತ್ವವು ಒಂದು ನಿರ್ದಿಷ್ಟ ಧಾರಕನ ಅಥವಾ ರಾಜ್ಯದ ಮರು ಸಂಘಟನೆ, ಅಳಿವು ಅಥವಾ ತಾತ್ಕಾಲಿಕ ವಿಲೇವಾರಿಯೊಂದಿಗೆ ನಾಶವಾಗುವುದಿಲ್ಲ. ಆದರೆ ಹೊಸ ಬದಲಾವಣೆಗೆ ತಕ್ಷಣವೇ ಅದು ಪ್ರತಿಕ್ರಿಯಿಸುತ್ತದೆ. ಏಕೆಂದರೆ ಗುರುತ್ವಾಕರ್ಷಣೆಯ ಕೇಂದ್ರವು ಭೌತಿಕ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗವು ಬಾಹ್ಯ ಬದಲಾವಣೆಗೆ ಒಳಗಾದಾಗ ಬದಲಾಗುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ರಾಜ್ಯ ಅನ್ನೋದು ಶಾಶ್ವತ, ಅಂದ್ರೆ ರಾಜ್ಯ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿರುತ್ತೆ ಅಂತಂದ್ರೆ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಇರುವವರೆಗೆ ಅದು ಶಾಶ್ವತವಾಗಿ ಉಳ್ಕೊಂಡಿರುತ್ತೆ. ಯಾವಾಗ ಯಾವುದೇ ಒಂದು ರಾಜ್ಯಕ್ಕೆ ಸಾರ್ವಭೌಮತ್ವ ಅನ್ನೋದಿಲ್ವೋ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಅನ್ನೋದನ್ನ. ನೆಕ್ಸ್ಟ್ ನಾವು 2 ಲಕ್ಷಣಗಳನ್ನ ನೋಡೋಣ. ನಂಬರ್ 2, exclusiveness. By exclusiveness, we mean that there can be two sovereigns in one independent state, and if the two sovereigns exist in a state, the unity of that state will be destroyed. There cannot exist another sovereign state within the existing sovereign state. 2ನೇ ಲಕ್ಷಣವನ್ನು ನೋಡಕ್ ಹೋದ್ರೆ ಎಕ್ಸ್ಕ್ಲೂಸಿವ್ನೆಸ್ ನೋಡ್ತೀವಿ ನಾವು. ಅಂದ್ರೆ ವಿಶೇಷತೆ. ಅಂದ್ರೆ ಪ್ರತ್ಯೇಕವಾಗಿ ಸ್ವತಂತ್ರವಾಗಿರುವ ರಾಜ್ಯದಲ್ಲಿ 2 ಸಾರ್ವಭೌಮ ರಾಷ್ಟ್ರ ಅಥವಾ ಸಾರ್ವಭೌಮರು ಇರಬಹುದು. ಆದರೆ ಇಬ್ಬರು ಸಾರ್ವಭೌಮರು ಒಂದು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಎಂಬುದನ್ನು ಇದು ತಿಳಿಸುತ್ತದೆ. ಹಾಗೇನಾದರೂ ಒಂದೇ ರಾಜ್ಯದಲ್ಲಿ ಇಬ್ಬರು ಸಾರ್ವಭೌಮರು ಏಕಕಾಲದಲ್ಲಿ ಅಸ್ತಿತ್ವದಲ್ಲಿದ್ದರೆ ಆ ರಾಜ್ಯದ ಏಕತೆ ನಾಶವಾಗುತ್ತದೆ. ಆದ್ದರಿಂದ ಅಸ್ತಿತ್ವದಲ್ಲಿರುವ ಸಾರ್ವಭೌಮತ್ವವುಳ್ಳ ರಾಜ್ಯದಲ್ಲಿ ಮತ್ತೊಂದು ಸಾರ್ವಭೌಮ ರಾಜ್ಯ ಅಸ್ತಿತ್ವದಲ್ಲಿರಲು ಸಾಧ್ಯ ಇಲ್ಲ ಎಂಬುದನ್ನು ಇದು ಎಕ್ಸ್ಕ್ಲೂಸಿವ್ನೆಸ್ ಅಥವಾ ವಿಶೇಷತೆ ಅನ್ನೋದು ನಮಗೆ ತಿಳಿಸುವಂಥದ್ದು. ಮತ್ತೆ ನಂಬರ್ 3, ಆಲ್ ಕಾಂಪ್ರಿಹೆನ್ಸಿವ್ನೆಸ್. ಈ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ sovereignty is the all comprehensiveness. The state is all comprehensive and the sovereign power is universally applicable. Every individual and every association of individual is subject to the sovereignty of the state. No association or group of individuals, however rich or powerful it may be, can resist or disobey the sovereign authority. Sovereignty makes no exception and grants no exception to anyone. It grants exemptions only in the case of foreign embassies and diplomatic representatives of foreign countries on the reciprocal basis. This does not in any way restrict the sovereignty of the state in the legal sense. The state can abolish and withdraw the diplomatic privileges granted to foreigners. ಇಲ್ಲಿ ನಾವು 3ನೇ ಲಕ್ಷಣವನ್ನ ನೋಡ್ತೀವಿ, ಆಲ್ ಕಾಂಪ್ರಿಹೆನ್ಸಿವ್ನೆಸ್ ಅಥವಾ ಸಮಗ್ರತೆ ಅನ್ನೋದನ್ನ ನೋಡ್ತೇವೆ. 3ನೇ ಲಕ್ಷಣವಾದಂಥ ಸಮಗ್ರತೆ ಅಂತಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ರಾಜ್ಯವು ಸಮಗ್ರವಾಗಿದ್ದು ಸಾರ್ವಭೌಮ ಅಧಿಕಾರವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುತ್ತದೆ ಎಂಬುದನ್ನ ಇದು ತಿಳಿಸುವಂಥದ್ದು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೂಡ ರಾಜ್ಯದ ಸಾರ್ವಭೌಮತ್ವಕ್ಕೆ ಒಳಪಟ್ಟಿರುವಂಥದ್ದಿದೆ. ಯಾವುದೇ ಸಂಘ ಅಥವಾ ವ್ಯಕ್ತಿಗಳ ಗುಂಪು ಆಗಿರಬಹುದು, ಅದು ಶ್ರೀಮಂತ ಅಥವಾ ಶಕ್ತಿಯುತವಾಗಿರಬಹುದು, ಆದರೆ ಅವುಗಳು ಸಾರ್ವಭೌಮಾಧಿಕಾರವನ್ನು ವಿರೋಧಿಸಲು ಮತ್ತು ಅವಿಧೇಯರಾಗಲು ಸಾಧ್ಯವಾಗುವುದಿಲ್ಲ. ರಾಜ್ಯದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಗುಂಪು, ಅವರು ಬಲಿಷ್ಠವಾಗಿರಲಿ ದುರ್ಬಲವಾಗಿರಲಿ, ಎಲ್ಲರೂ ಕೂಡ ಆ ರಾಜ್ಯದ ಸಾರ್ವಭೌಮತ್ವಕ್ಕೆ ವಿಧೇಯರಾಗಿರಲೇಬೇಕು.
ಸಾರ್ವಭೌಮತ್ವವು ಯಾರಿಗೂ ವಿನಾಯಿತಿಯನ್ನು ನೀಡೋದಿಲ್ಲ. ಇದು ವಿದೇಶಿಯರ ರಾಯಭಾರ ಕಚೇರಿಗಳು ಮತ್ತು ವಿದೇಶಗಳ ರಾಜತಾಂತ್ರಿಕ ಪ್ರತಿನಿಧಿಗಳ ವಿಷಯದಲ್ಲಿ ಮಾತ್ರ ವಿನಾಯಿತಿಯನ್ನು ನೀಡುತ್ತೆ. ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಒಂದು ಕಾನೂನಿಗೆ ಒಳಪಟ್ಟು ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಆದರೆ ಇದು ಕಾನೂನು ಅರ್ಥದಲ್ಲಿ ರಾಜ್ಯದ ಸಾರ್ವಭೌಮತ್ವವನ್ನು ಯಾವುದೇ ರೀತಿಯಲ್ಲಿ ನಿರ್ಬಂಧಿಸುವುದಿಲ್ಲ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ವಿದೇಶರಿಗೆ ನೀಡಲಾದ ರಾಜತಾಂತ್ರಿಕ ಸವಲತ್ತುಗಳನ್ನು ರಾಜ್ಯವು ರದ್ದುಪಡಿಸಬಹುದು ಅಥವಾ ಹಿಂತೆಗೆದುಕೊಳ್ಳಬಹುದು. ವಿದೇಶರಿಗೆ ನೀಡಿದ್ದಂತಹ ರಾಜತಾಂತ್ರಿಕ ಅಥವಾ ಈ ಡಿಪ್ಲೊಮ್ಯಾಟಿಕ್ ಏನು ಪ್ರಿವಿಲೇಜಸ್ ಅಂತ ನಾವು ಹೇಳ್ತೀವಿ ಕೊಟ್ಟಿದ್ರು ಕೂಡ ಅಂಥ ಸಂದರ್ಭದಲ್ಲಿ ರಾಯಭಾರಿಗಳು ಆ ದೇಶದ ಕಾನೂನಿನ ವಿರುದ್ಧವಾಗಿ ನಡ್ಕೊಂಡ್ರೆ ಅಂಥ ರಾಯಭಾರಿಗಳನ್ನ ವಿದೇಶಿಯರನ್ನ ರಾಜ್ಯವು ಆ ಒಂದು ರಾಯಭಾರತ್ವವನ್ನು ರದ್ದುಪಡಿಸ್ಬೋದು ಅಥವಾ ಹಿಂತೆಗೆದುಕೊಳ್ಬಹುದು. ಅವ್ರಿಗೆ ಅವರ ಏನು ಸ್ವದೇಶಕ್ಕೆ ಕಳಿಸ್ಕೊಡ್ಬಹುದು. ಇದು ಏನನ್ನು ಸೂಚಿಸ್ತದೆ ಅಂತಂದ್ರೆ ಒಂದು ದೇಶದ ಸಾರ್ವಭೌಮತ್ವವನ್ನು ಪರಮಾಧಿಕಾರವನ್ನು ಸೂಚಿಸುವಂಥದ್ದು ಇದೆ. ನೆಕ್ಸ್ಟ್ ನಂಬರ್ 4, inalienability. Inalienability is another characteristic of sovereignty. Sovereignty is inalienable. By inalienability, we mean that the state cannot part with its sovereignty. In other words, we can say that the sovereign does not remain the sovereign or the sovereign state. If he or the state transfers his or its sovereignty to any other person or any other state, so sovereignty is the life and soul of the state and it cannot be alienated without destroying the state itself. Leiber has very aptly remarked in this connection, sovereignty can no more be alienated than a tree can alienate its right to sprout, or a man can transfer his life or personality to another without self-destruction. ಇನ್ಅಲೈಯಬಿಲಿಟಿ ಅಂತಂದ್ರೆ ಇಲ್ಲಿ ನಾವು ಅವರ್ಗೀಯತೆ ಅಂದ್ರೆ ಬೇರೆಯವರಿಗೆ ಅದನ್ನ ವರ್ಗಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸಾರ್ವಭೌಮತ್ವ ಪರಮಾಧಿಕಾರ ಅಂತ ಏನು ಒಂದು ರಾಜ್ಯಕ್ಕಿರುತ್ತೋ ಆ ರಾಜ್ಯಕ್ಕಿರುವಂಥದ್ದು ಏಕಮಾತ್ರ ಅಧಿಕಾರವಾಗಿರುತ್ತೆ. ಅದನ್ನ ಒಂದು ರಾಜ್ಯವು ಮತ್ತೊಂದು ರಾಜ್ಯಕ್ಕೆ ವರ್ಗಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಥವಾ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದು ಟೆಂಪ್ರರಿನೂ ಕೂಡ ಅಲ್ಲ, ಅದು ಶಾಶ್ವತವಾಗಿರುವಂಥದ್ದು, ಎಕ್ಸ್ಕ್ಲೂಸಿವ್ ಆಗಿರುವಂಥದ್ದು, ಸಮಗ್ರವಾಗಿರುವಂಥದ್ದು. ಮತ್ತೆ ಜೊತೆಗೆ ನಾವು ಏನು ಚರ್ಚೆ ಮಾಡ್ತಾ ಇದ್ದೀವಿ ಅದು ಅವರ್ಗೀಯವಾಗಿರುವಂಥದ್ದು. ಅವರ್ಗೀಯವಾಗಿರುವುದು ಅಂತಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದನ್ನ ವರ್ಗಾವಣೆ ಮಾಡುವುದಕ್ಕೆ, ಅಂದ್ರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅದನ್ನ ವರ್ಗಾವಣೆ ಮಾಡುವುದಕ್ಕೆ ಬರುವುದಿಲ್ಲ. ಒಂದು ರಾಜ್ಯವು ತನ್ನ ಪರಮಾಧಿಕಾರವನ್ನ ಮತ್ತೊಂದು ರಾಜ್ಯಕ್ಕೆ ವರ್ಗಾವಣೆ ಮಾಡಿದ್ದೇ ಆದರೆ ಆ ರಾಜ್ಯವು ಅಸ್ತಿತ್ವದಲ್ಲಿ ಉಳ್ಕೊಳ್ಳೋದಿಲ್ಲ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅವರ್ಗೀಯತೆ ಅಥವಾ ಪರಭಾರೆ ಮಾಡದಿರುವುದು ಸಾರ್ವಭೌಮತ್ವದ ಮತ್ತೊಂದು ಪ್ರಮುಖ ಲಕ್ಷಣವಾಗಿರುವಂಥದ್ದು. ಸಾರ್ವಭೌಮತ್ವವನ್ನು ಅಳಿಸಲಾಗುವುದಿಲ್ಲ. ಅಂದರೆ ವರ್ಗಾವಣೆಯಿಂದ ರಾಜ್ಯವು ತನ್ನ ಸಾರ್ವಭೌಮತ್ವದೊಂದಿಗೆ ಭಾಗವಾಗಿರಲು ಸಾಧ್ಯವಿಲ್ಲ ಎಂದು ಅರ್ಥವನ್ನ ನೀಡುತ್ತೆ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ರಾಜ್ಯವು ತನ್ನ ಸಾರ್ವಭೌಮತ್ವವನ್ನು ಬೇರೆ ಯಾವುದೇ ವ್ಯಕ್ತಿಗೆ ಅಥವಾ ಇನ್ನಾವುದೇ ರಾಜ್ಯಕ್ಕೆ ವರ್ಗಾಯಿಸಿದರೆ ರಾಜ್ಯ ತನ್ನ ಸಾರ್ವಭೌಮತ್ವವನ್ನು ಕಳ್ಕೊಂಡು ರಾಜ್ಯವಾಗಿ ಉಳಿಯದೆ ಅದು ನಾಶವಾಗಿ ಹೋಗುತ್ತೆ ಅನ್ನೋದನ್ನ ತಿಳಿಸುತ್ತದೆ. ಸಾರ್ವಭೌಮತ್ವವು ರಾಜ್ಯದ ಜೀವ ಮತ್ತು ಆತ್ಮವಿದ್ದಂತೆ. ರಾಜ್ಯವು ನಾಶವಾಗದೆ ಅದನ್ನು ದೂರವಿಡಲು ಸಾಧ್ಯವಿಲ್ಲ. ಈ ಸಂಬಂಧದಲ್ಲಿ ಲೈಬರ್ ಅವರು ಹೇಳ್ತಾರೆ, ಬಹಳ ಸೂಕ್ತವಾಗಿ ಸೂಕ್ತವಾಗಿ ಹೇಳ್ತಾರೆ ಅವರು, ಮರವು ಮೊಳಕೆಯೊಡೆಯುವ ಹಕ್ಕನ್ನು ದೂರ ಮಾಡಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಸಾರ್ವಭೌಮತ್ವವನ್ನು ದೂರವಿಡಲಾಗುವುದಿಲ್ಲ ಅಥವಾ ಮನುಷ್ಯನು ತನ್ನ ಜೀವವನ್ನು ಅಥವಾ ವ್ಯಕ್ತಿತ್ವವನ್ನು ಸ್ವಯಂ ನಾಶವಿಲ್ಲದೆ ಇನ್ನೊಬ್ಬರಿಗೆ ವರ್ಗಾಯಿಸಲಾಗುವುದಿಲ್ಲ. ನಂಬರ್ 5, ಯೂನಿಟಿ. Unity is the very spirit of sovereignty. The sovereign state is united just as we are united. ಸಾರ್ವಭೌಮತ್ವದ ಇನ್ನೊಂದು ಪ್ರಮುಖ ಒಂದು ಲಕ್ಷಣ ಅಂತಂದ್ರೆ ಏಕತೆ. ಏಕತೆಯು ಸಾರ್ವಭೌಮತ್ವದ ಬಹಳ ಪ್ರಮುಖವಾದಂತಹ ಮನೋಭಾವವಾಗಿರುವಂಥದ್ದು, ಲಕ್ಷಣವಾಗಿರುವಂಥದ್ದು. ನಾವು ಒಂದುಗೂಡಿದಂತೆಯೇ ಸಾರ್ವಭೌಮ ರಾಜ್ಯವು ಒಂದುಗೂಡುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ನಾವು ಒಂದುಗೂಡಲಿಲ್ಲ, ನಾವು ನಮ್ಮಲ್ಲೇ ಕಚ್ಚಾಟ, ಜಗಳ, ಹೋರಾಟ, ದಂಗೆ, ಭಯೋತ್ಪಾದನೆ ಇವೆಲ್ಲವನ್ನು ಮಾಡೋದಾದ್ರೆ ಆ ದೇಶ ಏಕತೆಯನ್ನು ಕಳ್ಕೊಂಡು ಅದೇನಾಗುತ್ತೆ, ಇಬ್ಬಾಗವಾಗುವುದಂತನ್ನ
ನಾವು ನೋಡ್ತೇವೆ. ಅದರಿಂದ ಯೂನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಸಾವರಿಂಟಿಯಲ್ಲಿ. ಉದಾಹರಣೆ, ಭಾರತ ಸ್ವಾತಂತ್ರ್ಯವನ್ನು ಗಳಿಸುವಂಥ ಸಂದರ್ಭದಲ್ಲಿ ಭಾರತದಲ್ಲಿ ಪಾಕಿಸ್ತಾನ ದ್ವಿರಾಷ್ಟ್ರ ಸಿದ್ಧಾಂತವನ್ನು ನೋಡ್ತೇವೆ ನಾವು. ಟೂ ನೇಷನ್ ಥಿಯರಿಯನ್ನು ನಾವು ನೋಡ್ತೇವೆ. ಅದರಲ್ಲಿ ಪಾಕಿಸ್ತಾನ ಬೇರೆ ಆಗಬೇಕು ಅನ್ನೋ ಹೋರಾಟಗಳು ಕೂಡ ನಡೀತದೆ. ಆ ನಂತರ ದೊಡ್ಡ ಮಟ್ಟದ ಹೋರಾಟ ಆಗಿ ಭಾರತದಿಂದ ಪಾಕಿಸ್ತಾನ ಬೇರೆ ಆಗುವುದನ್ನು ನಾವು ನೋಡ್ತೇವೆ. ಅದರಿಂದ ಒಂದು ಸಾರ್ವಭೌಮತ್ವ ಪರಮಾಧಿಕಾರ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಅಲ್ಲಿ ಯೂನಿಟಿ ಅನ್ನೋದು ಇರಬೇಕಾಗತ್ತೆ. ನೆಕ್ಸ್ಟ್ ನಂಬರ್ 6 ಆರನೇದು ಒಂದು ಲಕ್ಷಣ ಏನಂತಂದ್ರೆ ನಿರಂತರವಾದದ್ದು ಅಂದ್ರೆ ಇದು ತುಂಬ ಕಂಟಿನ್ಯೂಟಿಯನ್ನ ಹೊಂದಿರುವಂಥದ್ದು. ನಂಬರ್ 6 ಕಂಟಿನ್ಯೂಟಿ. By continuity we mean that if the sovereign does not exercise its sovereignty for a certain period of time, it does not lead to the destruction of sovereignty. It lasts as long as the state lasts. ನಿರಂತರವಾದದ್ದು ಅಂತ ಆರನೇ ಪ್ರಮುಖ ಲಕ್ಷಣ. ಸಾರ್ವಭೌಮತ್ವದ ಪ್ರಮುಖ ಲಕ್ಷಣಗಳಲ್ಲಿ ಆರನೇದು ನಿರಂತರವಾದದ್ದು. ಆ ಪ್ರಜ್ಞಾಪೂರ್ವಕತೆಯಿಂದ ಸಾರ್ವಭೌಮನು ತನ್ನ ಸಾರ್ವಭೌಮತ್ವವನ್ನು ಒಂದು ನಿರ್ದಿಷ್ಟ ಅವಧಿಯವರೆಗೆ ಚಲಾಯಿಸುತ್ತಿದ್ದರೆ ಅದು ಸಾರ್ವಭೌಮತ್ವದ ನಾಶಕ್ಕೆ ಕಾರಣವಾಗುವುದಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಇದು ರಾಜ್ಯವು ಇದುವರೆಗೂ ಮುಂದುವರಿಯುತ್ತದೆ. ಅಂದ್ರೆ ಇಲ್ಲಿ ರಾಜ ಅಥವಾ ಆಡಳಿತಗಾರನು ಸ್ವಲ್ಪ ದಿನಗಳವರೆಗೆ, ವರ್ಷಗಳವರೆಗೆ ಆಡಳಿತದಲ್ಲಿ ಇಲ್ಲ ಅಂದ ತಕ್ಷಣ ಆ ರಾಜ್ಯ ನಾಶ ಆಗಿದೆ ಅಥವಾ ರಾಜ್ಯದ ಸಾರ್ವಭೌಮತ್ವ ಇಲ್ಲ ಎಂಬುದನ್ನು ನಾವು ತಿಳ್ಕೊಳ್ಳೋದಕ್ಕೆ, ನೋಡುವುದಕ್ಕೆ ಸಾಧ್ಯವಿಲ್ಲ. ಅದು ನಾಶವಾಗುವುದಿಲ್ಲ. ಯಾಕೆಂದ್ರೆ ರಾಜ್ಯ ಇರುವವರೆಗೂ ಸಾರ್ವಭೌಮತ್ವ ಅನ್ನೋದು ಇರುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ನಂಬರ್ 7 ಇಂಡಿವಿಸಿಬಿಲಿಟಿ. Indivisibility is the life blood of sovereignty. Sovereignty cannot be divided. State. American statesman Calhoun has declared sovereignty is an entire thing. To divide it is to destroy it. It is the supreme power in a state, and we might just well divide it is to destroy it. It is the supreme power in a state, and we might just well speak of half square or half a triangle as half a sovereignty. Gettel has also very aptly remarked in this regard, if sovereignty is not absolute, no state exists. If sovereignty is divided, more than one state exists ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ 7ನೇ ಲಕ್ಷಣಗಳಲ್ಲಿ ನಾವು ನೋಡುವಂಥದ್ದು ಏನಂತಂದ್ರೆ ಇಂಡಿವಿಸಿಬಿಲಿಟಿ ಅಂತಂದ್ರೆ ಅವಿಭಾಜ್ಯವಾದದ್ದು. ಇಂಡಿವಿಸಿಬಲ್ ಅಂದ್ರೆ ಇಲ್ಲಿ ರಾಜ್ಯದ ಪ್ರಮುಖ ಅಂಶವಾದಂತಹ ಸಾರ್ವಭೌಮತ್ವ ಅಂತ ಏನಿದೆ, ಈ ಸಾರ್ವಭೌಮತ್ವವನ್ನ ಭಾಗ ಮಾಡುವುದಕ್ಕೆ ಬರೋದಿಲ್ಲ. ಅವಿಭಾಜ್ಯವಾದದ್ದು. 7ನೇ ಲಕ್ಷಣ ಅವಿಭಾಜ್ಯವಾದದ್ದು, ಇಂಡಿವೈಸಿಬಿಲಿಟಿ. ಅವಿಭಾಜ್ಯತೆಯು ಸಾರ್ವಭೌಮತ್ವದ ಜೀವರಕ್ತವಿದ್ದಂತೆ. ಸಾರ್ವಭೌಮತ್ವವನ್ನು ವಿಂಗಡಿಸಲು ಸಾಧ್ಯವಿಲ್ಲ. ಅದನ್ನು ವಿಭಜಿಸಿದರೆ ಏನಾಗ್ತದೆ? ರಾಜ್ಯವು ನಾಶವಾದಂತೆಯೇ. ಇದು ಒಂದು ರಾಜ್ಯದಲ್ಲಿನ ಸರ್ವೋಚ್ಚ ಅಧಿಕಾರವಾಗಿದ್ದು, ಶಕ್ತಿಯಾಗಿದ್ದು, ಅದನ್ನು ನಾಶಪಡಿಸುವುದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಗೆಟೆಲ್ ರವರು ಬಹಳ ಪ್ರಮುಖವಾಗಿ ಒಂದು ಸೂಕ್ತವಾಗಿ ಹೇಳಿರುವಂಥದ್ದು ಏನಿದೆ ಅಂದರೆ, ಸಾರ್ವಭೌಮತ್ವವು ಸಂಪೂರ್ಣವಾಗದಿದ್ದರೆ ಯಾವುದೇ ರಾಜ್ಯ ಅಸ್ತಿತ್ವದಲ್ಲಿರುವುದಿಲ್ಲ. ಒಂದು ವೇಳೆ ಸಾರ್ವಭೌಮತ್ವವನ್ನು ವಿಭಜಿಸಿದರೆ ಒಂದಕ್ಕಿಂತ ಹೆಚ್ಚು ರಾಜ್ಯಗಳು ಅಸ್ತಿತ್ವದಲ್ಲಿರುತ್ತವೆ. ಉದಾಹರಣೆಗೆ ನಾವೇನು ಹೇಳಿದ್ವಿ, ಭಾರತ 1947 ಆಗಸ್ಟ್ 15 ಮುಂಚೆ ಒಂದೇ ರಾಷ್ಟ್ರವಾಗಿತ್ತು. ಭಾರತವಾಗಿ ಪಾಕಿಸ್ತಾನ, ಭಾರತ ಎರಡು ಒಂದೇ ಆಗಿತ್ತು. ಆದರೆ ಇಲ್ಲೇನಾಯಿತು ಅಂದರೆ, ಭಾರತವನ್ನು ವಿಭಜಿಸಿ ಪಾಕಿಸ್ತಾನ ಆದ ನಂತರದಲ್ಲಿ ಏನಾಗಿತ್ತು ಅಂದರೆ, ಯಾವತ್ತೂ ಕೂಡ ನಾವು ಹೇಳ್ತೀವಿ ಸಾರ್ವಭೌಮತ್ವವನ್ನು ವಿಭಜನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸಾರ್ವಭೌಮತ್ವವನ್ನು ಅಕಸ್ಮಾತ್ ಸಾರ್ವಭೌಮತ್ವದ ಪರಮಾಧಿಕಾರನ ವಿಭಜನೆ ಮಾಡಿದ್ದೇ ಆದರೆ ಅದು ಆ ರಾಷ್ಟ್ರದ ಒಂದು ಇದನ್ನು ಸ್ವಾತಂತ್ರ್ಯವನ್ನು ಕಳ್ಕೊಂಡು ಪ್ರತ್ಯೇಕ ರಾಷ್ಟ್ರವಾಗಿ ಬೇರೆಯಾಗಿರೋದನ್ನು ನಾವು ನೋಡ್ತೇವೆ. ಉದಾಹರಣೆ, ಭಾರತದಿಂದ ಪಾಕಿಸ್ತಾನ ಬೇರೆಯಾಗಿ ಸ್ವತಂತ್ರ ರಾಷ್ಟ್ರವಾಗಿರೋದನ್ನು ನಾವು ನೋಡ್ತೇವೆ. ಆಮೇಲೆ ನೆಕ್ಸ್ಟ್ ನಂಬರ್ 8 absoluteness. Sovereignty is absolute and unlimited. The sovereign is entitled to do whatsoever he likes. Sovereignty is subject to
ನನ್. ಇಲ್ಲಿ ಸಾರ್ವಭೌಮತ್ವದ 8ನೇ ಲಕ್ಷಣಗಳನ್ನು ನೋಡೋದಾದ್ರೆ ಸಂಪೂರ್ಣತೆಯಿಂದ ಕೂಡಿದುದು. 8ನೇ ಲಕ್ಷಣ ಯಾವುದು? ಸಂಪೂರ್ಣತೆಯಿಂದ ಕೂಡಿದುದು, ಅಬ್ಸಲ್ಯೂಟ್ನೆಸ್ ಅಂತ ನಾವು ಹೇಳ್ತೀವಿ ಇದನ್ನ. ಅಂದ್ರೆ ಸಾರ್ವಭೌಮತ್ವವು ಸಂಪೂರ್ಣ ಮತ್ತು ಅಪರಿಮಿತವಾಗಿರುವಂಥದ್ದು. ಸಾರ್ವಭೌಮನು ತನಗೆ ಇಷ್ಟವಾದದನ್ನು ಮಾಡಲು ಇಲ್ಲಿ ಅವನಿಗೆ ಅವಕಾಶ ಇರುತ್ತದೆ. ಜೊತೆಗೆ ಸಾರ್ವಭೌಮತ್ವ ಯಾವುದಕ್ಕೂ ಕೂಡ ಒಳಪಡುವುದಿಲ್ಲ, ಇದು ಯಾರ ನಿಯಂತ್ರಣದಲ್ಲೂ ಇರುವುದಿಲ್ಲ, ಹಾಗೂ ಇದರ ಜೊತೆಗೆ ಎಲ್ಲರೂ ಇದಕ್ಕೆ ವಿಧೇಯರಾಗಿರಲೇಬೇಕು. ಸಾರ್ವಭೌಮತ್ವಕ್ಕೆ ಸರಿಸಾಟಿ ಯಾವುದು ಇಲ್ಲ. ಅದಕ್ಕೆ ನಾವು ಇದನ್ನ ಅಲ್ಟಿಮೇಟ್ ಅಂತ ಕರಿತೀವಿ. ಒಂದು ರಾಜ್ಯಕ್ಕೆ ಇರುವಂತಹ ಈ ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಅನ್ನೋದು ಅಲ್ಟಿಮೇಟ್ ಆಗಿರುತ್ತೆ. ಇದನ್ನ ಯಾರು ನಿಯಂತ್ರಣ ಮಾಡುವುದಕ್ಕೂ ಸಾಧ್ಯವಿಲ್ಲ. ಎಲ್ಲರೂ ಕೂಡ ಇದಕ್ಕೆ ವಿಧೇಯರಾಗಿರಲೇಬೇಕು. ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಾರ್ವಭೌಮತ್ವಕ್ಕೆ ಸರಿಸಾಟಿ ಯಾವುದು ಕೂಡ ಆ ರಾಜ್ಯದಲ್ಲಿ ಯಾವುದು ಇಲ್ಲ. ನೆಕ್ಸ್ಟ್ ಕೊನೆ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಈಸ್ ಒರಿಜಿನಾಲಿಟಿ. ಬೈ ಒರಿಜಿನಾಲಿಟಿ we mean that the sovereign wields power by virtue of his own right and not by virtue of anybody's mercy. 9ನೇ ಲಕ್ಷಣ ಯಾವುದಂತಂದ್ರೆ ಸ್ವಂತಿಕೆಯನ್ನು ಹೊಂದಿರುವುದು, ಒರಿಜಿನಾಲಿಟಿ. ಸಾರ್ವಭೌಮನು ಸ್ವಂತಿಕೆಯಿಂದ ಮತ್ತು ತನ್ನ ಸ್ವಂತ ಹಕ್ಕಿನಿಂದ ಅಧಿಕಾರವನ್ನು ಗಳಿಸುತ್ತಾನೆಯೇ ಹೊರತು ಯಾರ ಕರುಣೆಯಿಂದಲೂ ಅಲ್ಲ, ದಯೆಯಿಂದಲೂ ಇಲ್ಲ, ಭಿಕ್ಷೆಯಿಂದಲೂ ಇಲ್ಲ. ಸಾರ್ವಭೌಮನು ತನ್ನ ಆಂತರ್ಯದಿಂದ ಬಂದಂತಹ ಹಕ್ಕಿನಿಂದ ತನ್ನ ಅಧಿಕಾರವನ್ನು ಚಲಾಯಿಸುತ್ತಾನೆ ಹೊರತು ಇನ್ನೊಬ್ಬರು ಕೊಟ್ಟಂತ ಅಧಿಕಾರದಿಂದ ಅಲ್ಲ. ರಾಜ್ಯೋತ್ಪತ್ತಿ ಅನ್ನೋದು, ರಾಜ್ಯದ ಉಗಮ ಅನ್ನೋದು, ಉತ್ಪತ್ತಿ ಅನ್ನೋದು ಆದಾಗಿನಿಂದಲೇ ಸಾರ್ವಭೌಮಾಧಿಕಾರವು ಅಸ್ತಿತ್ವಕ್ಕೆ ಬಂದಿರುತ್ತದೆ. ರಾಜ್ಯ ಅನ್ನೋದು ಯಾವಾಗ ಸೃಷ್ಟಿ ಆಯಿತೋ, ರಾಜ್ಯ ಎಂಬುದು ಯಾವಾಗ ಅಸ್ತಿತ್ವಕ್ಕೆ ಬಂತೋ ಅಂದಿನಿಂದನೇ ರಾಜ್ಯದ ಜೊತೆಗೆ ಪರಮಾಧಿಕಾರವು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಸಾರ್ವಭೌಮತ್ವವನ್ನು ರಾಜ್ಯದ ಉಗಮದ ನಂತರ ಅದಕ್ಕೆ ಯಾರೂ ಕೊಟ್ಟಿರುವುದಿಲ್ಲ. ಆದ್ರಿಂದ ಪರಮಾಧಿಕಾರವು ರಾಜ್ಯದಲ್ಲಿ ಮಾತ್ರ ಕಾಣುವಂತಹ ಮತ್ತು ರಾಜ್ಯಕ್ಕೆ ಮಾತ್ರ ಸೀಮಿತವಾದಂತಹ ಮೂಲಾಂಶವಾಗಿರುವಂಥದ್ದನ್ನು ನೋಡ್ತೇವೆ. ಇದು ವಿಶಿಷ್ಟವಾದಂತಹ ಒಂದು ಲಕ್ಷಣವನ್ನು ಹೊಂದಿರುವಂಥದ್ದು. ರಾಜ್ಯ ಅಸ್ತಿತ್ವದಲ್ಲಿರಬೇಕು ಅಂದರೆ, ರಾಜ್ಯ ಅಸ್ತಿತ್ವದಲ್ಲಿ ಮುಂದುವರಿಬೇಕು ಅಂತಂದ್ರೆ ಅಲ್ಲಿ ಸಾರ್ವಭೌಮತ್ವ ಅನ್ನೋದು ಮುಖ್ಯವಾಗಿರುತ್ತೆ. ಆದ್ರಿಂದ ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡದ್ದೇನಂತಂದ್ರೆ ಸಾರ್ವಭೌಮತ್ವದ ಗುಣಲಕ್ಷಣಗಳು ಏನೇನಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಷಯದ ಕುರಿತು ನಾವು ಚರ್ಚೆ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.